ಸಾಲು ಸಾಲು ಅಭಿವೃದ್ಧಿ ಕಾರ್ಯಗಳಿಗೆ ಈಗಾಗಲೇ ಚಾಲನೆ ಕೊಡೋದಕ್ಕೆ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋದರ ಮಾಹಿತಿ ಕೊಡ್ತಾ ಇದ್ವಿ. ಇದು ಸಹಜವಾಗಿ ಬಿಜೆಪಿ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ದುಪ್ಪಟ್ಟು ಮಾಡಿದೆ. ಮೋದಿ ಬರೋ ಮಾರ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೆಳಗ್ಗೆಯಿಂದಲೇ ಜಮಾವಣೆಗೊಳ್ತಾ ಇದ್ದಾರೆ. ಮೇಕ್ರಿ ಸರ್ಕಲ್ಲು, ಚಾಲುಕ್ಯ ಸರ್ಕಲ್ಲು, ಕಾರ್ಪೊರೇಷನ್ ವೃತ್ತ ಇದೆಯಲ್ಲ, ಇಲ್ಲೆಲ್ಲ ಕೂಡ ಸೇರ್ತಾ ಇದ್ದಾರೆ. ಪ್ರಧಾನಿ ಅವರನ್ನ ಅದ್ಧೂರಿಯಾಗಿ ಸ್ವಾಗತಿಸಿಕೊಳ್ಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ದಾರೆ. ರಸ್ತೆಯುದ್ದಕ್ಕೂ ಇವರನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಬ್ಯಾರಿಕೇಡ್ಗಳನ್ನ ಪೊಲೀಸರು ಅಳವಡಿಸಿದ್ದಾರೆ. ಆಮೇಲೆ ಇಡೀ ನಗರ ಅಕ್ಷರಶಃ ಅಂದ್ರೆ ಮೋದಿ ಅವರು ಟ್ರಾವೆಲ್ ಮಾಡುವಂತಹ ರೂಟ್ ಮ್ಯಾಪ್ ಇದೆಯಲ್ಲ, ಅಲ್ಲೆಲ್ಲ ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದೆ. ಕೇಸರಿ ಮಯವಾಗಿದೆ ಇವರು ಸಂಚಾರ ಮಾಡುವಂತಹ ಜಾಗ. ಬೆಳಗ್ಗೆನೆ ಹುಮ್ಮಸ್ಸರೆ ಗಮನಿಸ್ತಾ ಇದ್ದೀರಾ. ಶಾಸಕರುಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಆಮೇಲೆ ಅವ್ರನ್ನೆಲ್ಲ ಟೀಮ್ ಆಗಿ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಯಾರ್ಯಾರು ವೆಲ್ಕಮ್ ಮಾಡಬೇಕು, ಎಷ್ಟು ಜನ ಕಾರ್ಯಕರ್ತರು ಇರಬೇಕು ಅಂತ ಬಿಜೆಪಿ ಈಗಾಗಲೇ ತುಂಬಾ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಆಮೇಲೆ ದೇಶದ ಅದರಲ್ಲೂ ಬಿಜೆಪಿ ಪಾಲಿಗಂತೂ ಪರಮೋಚ್ಚ ನಾಯಕ ಅವ್ರನ್ನ ವೆಲ್ಕಮ್ ಮಾಡೋದು ಅಂತ ಹೇಳಿದ್ರೆ ಅದ್ಧೂರಿಯಾಗೆ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಬಿಜೆಪಿ ಪಾಳ್ಯದ ಅತ್ಯಂತ ಜನಪ್ರಿಯ ಮಾಸ್ ಲೀಡರ್, ಓಟ್ ಗ್ರಾಬಿಂಗ್ ಪವರ್ ಯಾರಿಗಾದ್ರೂ ಬಿಜೆಪಿಯಲ್ಲಿದೆ ಅಂದ್ರೆ ಎಂಥವರು ಕೂಡ ಕಣ್ಮುಚ್ಚಿಕೊಂಡು ಹೇಳೋದು ನರೇಂದ್ರ ಮೋದಿ ಅಂತ. ಸೊ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಕಾರ್ಯಕರ್ತರ ಹುಮ್ಮಸ್ಸು ಮತ್ತೆ ಟೀಮ್ ಮಾಡ್ಕೊಂಡಿರೋ ಸಿದ್ಧತೆ ಹಾಗೆ ಭದ್ರತೆಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಇದೆ? ಅಂತ ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ HALಗೆ ಆಗಮಿಸಲಿದ್ದಾರೆ. HALನಿಂದ HQTC ಅಂದರೆ ಈ ಮೇಕ್ರಿ ಸರ್ಕಲ್ನಲ್ಲಿರುವಂತಹ ಈ ಒಂದು ಸೇನೆಯ ಜಾಗಕ್ಕೆ ಹೆಲಿಕಾಪ್ಟರ್ನಿಂದ ಬರಲಿದ್ದಾರೆ. ಹೆಲಿಕಾಪ್ಟರ್ನಿಂದ ಇಳಿದು ರಸ್ತೆ ಮಾರ್ಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಮಂತ್ರಿಗಳು ಹೋಗಲಿದ್ದಾರೆ. ಹೀಗಾಗಿ ಪ್ರಧಾನಮಂತ್ರಿಗಳು ಸಾಗುವಂತಹ ರಸ್ತೆಯ ಉದ್ದಕ್ಕೂ ಈಗಾಗಲೇ ನಿನ್ನೆಯಿಂದ ಸುಮಾರು 10,000 ಪೊಲೀಸರನ್ನ ಭದ್ರತೆಗೆ ಅಂತೇಳಿ ನಿಯೋಜನೆಯನ್ನು ಮಾಡಲಾಗಿದೆ. ಅದು 4 ಜಂಟಿ ಪೊಲೀಸ್ ಆಯುಕ್ತರು, ಅದರ ಜೊತೆಗೆ ಸುಮಾರು 10 DCPಗಳು, ಸುಮಾರು 60ಕ್ಕೂ ಹೆಚ್ಚು ACP, 200ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು, 600ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ಗಳು, KSRP, CAR ತುಕಡಿ ಸೇರಿದಂತೆ ಸುಮಾರು 10,000 ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜನೆಗಳನ್ನ ಮಾಡಿಕೊಳ್ಳುವ ಕೆಲಸವನ್ನು ಮಾಡಲಾಗಿದೆ. ಅದರ ಜೊತೆಗೆ ನಿನ್ನೆಯಿಂದನೇ ಒಂದಷ್ಟು ಪೆಟ್ರೋಲಿಂಗ್ ಅನ್ನು ನಡೆಸುವ ಮತ್ತೆ ನಾಕಾಬಂದಿಗಳನ್ನು ಹಾಕಿ ಯಾವಾರು ಈ ಅನುಮಾನ ಬಂದಂತಹ ವಾಹನಗಳನ್ನ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಪ್ರಮುಖ ವಿಚಾರ ಇದೀಗ HQTC ಈ ಒಂದು ಜಂಕ್ಷನ್ನಲ್ಲಿ ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿಯೇ ಕಾರ್ಯಕರ್ತರು ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಸಿಗ್ನಲ್ನಲ್ಲಿ ಜಮಾವಣೆಗೊಳ್ತಿದ್ದಾರೆ. ಇಲ್ಲಿಗೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ, ಯಲಹಂಕ ಶಾಸಕ ಮತ್ತೆ ಗೋಪಾಲಯ್ಯ ಇವರೆಲ್ಲರೂ ಕೂಡ ಈಗಾಗಲೇ ಇಲ್ಲಿಗೆ ಆಗಮಿಸಿರ್ತಕ್ಕಂತಹದ್ದು. ಮತ್ತೆ ಪೊಲೀಸರ ಬಂದೋಬಸ್ತ್ ಇರ್ಬೋದು, ಅದ್ರ ಜೊತೆಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಕೂಡ ಒಳಗೆ ಬರದಂತೆ ತಡೆಯುವ ವ್ಯವಸ್ಥೆಗಳಿರ್ಬೋದು. ಮತ್ತೆ ಪ್ರಧಾನಿಗಳು ಸಾಗುವಂತಹ ರಸ್ತೆಯ ಉದ್ದಕ್ಕೂ ಒಂದಷ್ಟು ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಕೆಲಸವನ್ನು ಈಗಾಗಲೇ ಆಯಾಯ ಕನ್ಸರ್ನ್ DCPಗೆ ಸೂಚನೆಯನ್ನು ಕೊಡಲಾಗಿದೆ. ಅವರಿಗೆ ಮಾರ್ಗಸೂಚಿಯನ್ನು ಸಹ ಹೊರಡಿಸುವ ಕೆಲಸವನ್ನು ಮಾಡಲಾಗಿದೆ. ಪ್ರಧಾನಮಂತ್ರಿಗಳು 10 ಗಂಟೆಯ ನಂತರ HQTCಗೆ ಬರಲಿದ್ದಾರೆ. ಅದಾದ ಬಳಿಕ ಕ್ರಾಂತಿವೀರ ಸಂಗೊಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಹೋಗಲಿದ್ದಾರೆ. ಅಲ್ಲಿ ಒಂದಷ್ಟು ಈ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿಸುವ ಕೆಲಸವನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡಲಿದ್ದಾರೆ. ಹೀಗಾಗಿ ಇದೀಗ ಇಡೀ ನಗರ ಪ್ರಧಾನಮಂತ್ರಿಗಳು ಸಾಗುವಂತಹ ರಸ್ತೆಯ ಅಷ್ಟು ಉದ್ದಕ್ಕೂ ಬಿಜೆಪಿಯ ಬಾವುಟಗಳಿಂದ ಇದೀಗ ಕೇಸರಿಮಯವಾಗಿ ಬೆಂಗಳೂರಿನ ಕಾರ್ಯಕರ್ತರು ಅಲಂಕಾರಗೊಳಿಸುವ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಮತಾ, ಆಲ್ ರೈಟ್. ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ. ವಾಪಸ್ ಬಂದೆ. ಸೊ ಹೇಳ್ತಾ ಇದ್ವಿ ನಾವು ನಿಮಗೆ. ಆಮೇಲೆ ಇನ್ನೊಂದು ನರೇಂದ್ರ ಮೋದಿ ಅವ್ರದ್ದು ಕನಸಿದೆಯಲ್ಲ, ಅದು ಸುಸ್ಥಿರ ಅಭಿವೃದ್ಧಿಯ ಯೋಜನೆ ಕಡೆಗೆ ಯಾವಾಗಲೂ ಇರುತ್ತೆ. ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಇವತ್ತು ಕೂಡ ಅತಿ ದೊಡ್ಡ ಡೆವಲಪ್ಮೆಂಟ್ ಕಾರ್ಯಗಳಿಗೆ ಉದ್ಘಾಟನೆ ಆಗುತ್ತೆ.